ರಾಜ್ಬಿ ಶೆಟ್ಟಿ ಸರ್, ನಿಮ್ಗೊಂದು ಸಣ್ಣ ಟಾಸ್ಕ್ ಕೊಡ್ತೀನಿ. ಶಿವಣ್ಣ ಅವರು ಶಿವನಾಗಿ, ಲಾರ್ಡ್ ಶಿವನಾಗಿ ಅಥವಾ ಶಿವ ಅನ್ನೋ ಟೈಟ್ಲ್ ಇಟ್ಕೊಂಡು ಎಷ್ಟು ಪಾತ್ರಗಳು ಮಾಡಿದ್ದಾರೆ? ನನಗೀಗ ನೆನಪಾಗೋದು 139 ಪಾತ್ರಗಳು. 130 ಗುರುವೆ ಪಿಕ್ಚರ್ 130. ಇಲ್ಲ ಇಲ್ಲ, ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ನೇಮ್ ಶಿವ ಆಗಿರಬೇಕು ಅಥವಾ ಲಾರ್ಡ್ ಶಿವ. ಶಿವನೇ ಅಲ್ಲ ಗುರುವೆ, ಶಿವ ಇರುವಂತ ಪಾತ್ರ ಕಣ್ಣಪ್ಪ, ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಅಲ್ಲ ಸರ್, ಒಂದು ಮಾಡಿದ್ರಲ್ಲ ಶಿವ ಮೆಚ್ಚಿದ ಕಣ್ಣ, ಶಿವ ಮೆಚ್ಚಿದ ಕಣ್ಣ ಅದು. ಆಮೇಲೆ ಟಗರುಲಿ ಕೂಡ ಆ ಪಾತ್ರದ ಹೆಸರು ಶಿವ, ಹೌದು. ಆಮೇಲೆ ಬೇರೆ ಬಸ್ ಹೆಲ್ಪ್ ಮಾಡಿ, ಬೇರೆ ಯಾವುದಿದೆ? ಜೋಗಿಲಿ ಪಾತ್ರದಕ್ಕೆ ಹೆಸರು ಜೋಗಿನೇ, ಮಾದೇಶ. ಮಾದೇಶ ಅಂದ್ರೆ ಶಿವನೇ, ಮತ್ತೆ ಶಿವ. ಮತ್ತೆ ಯಾವ್ದು ಬಾಸ್? ಮನ ಮೆಚ್ಚಿದ ಹುಡುಗಿ. ಮತ್ತೆ ಪರಮೇಶ್ ಪಾನ್ವನ, ಶಿವ. ಪರಮೇಶಿ ಪಾನ್ವನ, ಪರಮೇಶ. ಸೊ ಬೇರೆ ಯಾವ್ದಿದೆ? ಇಷ್ಟು ಸದ್ಯಕ್ಕೆ ನೆನಪಾಗ್ತಾ ಇದೆ. ಶಿವಣ್ಣ, ನಿಮ್ಗೆ ನೆನಪಿದ್ದಂಗೆ ಲಾರ್ಡ್ ಶಿವನಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಎಷ್ಟು ಪಾತ್ರಗಳು ಮಾಡಿದ್ದೀರಾ ಸೋಫಾರ್ ಅಂತ 139 ಸಿನಿಮಾಗಳಲ್ಲಿ? ಮನಮೆಚ್ಚ ಹುಡುಗಲಿ ಒಂದು ಸತಿ ಆವೇಶ ಹಾಕಿದ್ದೆ ಶಿವನ ಮೇಲೆ. ಇನ್ಯಾವುದು ಅಷ್ಟೇ ಅದಕ್ಕೆ ಮಾತಾಡೋದೇ ಗೊತ್ತಿರೋದು, ಅಷ್ಟು ಜ್ಞಾಪಕ ಅಲ್ಲ. ಮನಮೆಚ್ಚ ಹುಡುಗಿ ಒಂದು. ಓಕೆ ರಾಜ್ ಸರ್, ಇನ್ನೊಂದು ನಿಮ್ಗೆ ಅದೇ ಟಾಸ್ಕಲ್ಲೇ, ಉಪ್ಪಿ ಸರ್ ಯಮಧರ್ಮರಾಜನಾಗಿ ಎಷ್ಟು ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದಾರೆ? ಅದು ಯಾವ್ದು? ಕಟಾರಿ ವೀರ ಸುರಸುಂದರಾಗಿ. ಬೇರೆ ಯಾವ್ದು ಮಾಡಿದಿರ ವಾಸ್ ನೀವು? ಅಷ್ಟೇ, ಅದೊಂದೇ ಅನ್ಸುತ್ತಲ್ಲ ಯಮ. ಹೌದು, ಯಮನಾಗ ಅದೊಂದೇ. ಒಂದೇ, ಅದು ಟೆಂಪ್ರವರಿ ಯಮ, ಸ್ಪೆಷಲ್ ಅಪಿಯರೆನ್ಸ್ ಯಮ. ಸ್ಪೆಷಲ್ ಅಪಿಯರೆನ್ಸ್ ಯಮ ಅಷ್ಟೇ ಸರ್, ಥ್ಯಾಂಕ್ ಯು. ಶಿವಣ್ಣ ಅವರ ಗೆಟಪ್ಗಳ ಬಗ್ಗೆ ಉಪ್ಪಿ ಅವ್ರು ಏನು ಹೇಳ್ತಾರೆ ಅಂತ. ಯಾಕಂತಂದರೆ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಅಂತ ನಮಗೆ ಇಲ್ಲಿವರೆಗೂ ಬಂದಿರ್ತಕ್ಕಂಥ ಸ್ಯಾಂಪಲ್ಸಲ್ಲಿ ಗೊತ್ತಾಗ್ತಿದೆ. ಈ ಕ್ವಶನ್ ಅವ್ರಿಗೂ ಕೇಳಿದೆ ನಾನು. ಸೊ ರಾಜ್ಬಿ ಶೆಟ್ಟಿ ಅವ್ರನ್ನೇ ಹೀರೋಯಿನ್ ಮಾಡ್ಕೊಂಡು ಇಬ್ಬರೂ ಅವ್ರ ಹಿಂದೆ ಬೀಳೋ ಅಂಥದ್ದು ಒಂದಿದೆ. ಅದರ ಮೇಲೆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಶಿವಣ್ಣ ಅವ್ರದ್ದು, ಚೆಲುವೆಯಾಗಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಶಿವಣ್ಣ. ಸೊ ಶೇಡ್ಸ್ ಬಗ್ಗೆ ಹೇಳೋದಾದ್ರೆ ಸರ್? ಅಯ್ಯೋ, ಅದನ್ನ ನೀವು ಸಿನಿಮಾ ನೋಡ್ಬೇಕು. ಆ್ಯಕ್ಚುಲಿ ಇಲ್ಲಿ ನಾವು ಹೇಳೋದು ತುಂಬ ಕಡಿಮೆ ಆಗುತ್ತದು. ಬಟ್ ಈಗ ನೋಡಿರೋದ್ರಲ್ಲ ಆ ಝಲಕ್ ನೋಡಿದ್ದೀರಾ ಶಿವಣ್ಣಂದು ಹೆಣ್ಣಿನ ಪಾತ್ರದ್ದು, ಬಹಳ ಅದ್ಭುತವಾಗಿ ಕಾಣಿಸ್ತಾರೆ. ಅದೇ ಭರತನಾಟ್ಯಂ ಸ್ಟೈಲ್ ಬೇರೆ, ಅದು ಲೆಗ್ಗಿಂಗ್ ಅಂದ್ಬಿಟ್ಟು ಒಂದು ಲುಕ್ ಕೊಡ್ತಾರಲ್ಲ ಅದು. ಸೊ ಭಾಳ ಇದೆ ಅದರಲ್ಲಿ. ಅದನ್ನ ಹೇಳಿದ್ರೆ ಮಜಾ ಇಲ್ಲ, ನೋಡಿದ್ರೆ ಮಜಾ ಇರುತ್ತೆ. ನೀವು ಕೂಡ ಆ ಥರದೊಂದು ಪಾತ್ರ ಮಾಡಿದ್ರಿ. ಎಷ್ಟು ಚಾಲೆಂಜಿಂಗ್ ರೋಲ್ ಸರ್ ಆ ಥರದ್ದು? ಅಯ್ಯೋ ತುಂಬಾ ಚಾಲೆಂಜಿಂಗ್ ರೋಲ್ ಅದು. ಅವ್ರಿಗೆ ಕುಚಿಪುಡಿ ಎಲ್ಲ ಕಲ್ತಿಯಾರಂತವ್ರು. ಓಕೆ, ಆ ಹಾವ ಭಾವಗಳೆಲ್ಲ ಚೆನ್ನಾಗಿ ಬರುತ್ತೆ ಅವ್ರಿಗೆ. ಆ್ಯಕ್ಚುಲಿ ಡ್ಯಾನ್ಸರ್ ಅಲ್ಲ, ಬೇಸಿಕಲಿ ಇಟ್ಸ್ ಎ ವೆರಿ ಟಫ್. ಆ್ಯಕ್ಚುಲಿ ಲೇಡಿ ಕ್ಯಾರೆಕ್ಟರ್ ಮಾಡೋದು ಒಂಥರ ಅದು ವೆರಿ ಟಫ್ ಜಾಬ್ ಅದು. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಷ್ಟು ವರ್ಷ ಎಲ್ಲರ ಮುಂದೆ ಕಾಣಿಸ್ಕೊಂಡಿದ್ರು. ಫಾರ್ ದ ಫಸ್ಟ್ ಟೈಮು ಡೈರೆಕ್ಟರ್ ಆಗಿ ಬರ್ತಾ ಇದ್ದಾರೆ. ಈ ಥರದೊಂದು ಎಕ್ಸ್ಪೆರಿಮೆಂಟಲ್ ಮೂವಿನ ಬಿಗ್ ಸ್ಕ್ರೀನ್ಗೆ ತರ್ತಾ ಇದ್ದಾರೆ. ಸೊ ಅವರ ನಿರ್ದೇಶನ ಕೌಶಲ್ಯಗಳ ಬಗ್ಗೆ ಮಾತಾಡೋದು. ಅವರು ಯಾವತ್ತೂ ಕಂಫರ್ಟನ್ನು ಈ ಸಿನಿಮಾದಲ್ಲಿ ಹುಡುಕಿಲ್ಲ. ಅಂದರೆ ನನಗೇನು ಗೊತ್ತೋ ಅದನ್ನು ಮಾಡ್ತೀನಿ, ಅಥವಾ ಒಂದು ಸಿದ್ಧ ಸೂತ್ರಗಳಿರುವಂಥ ಟೆಂಪ್ಲೇಟಲ್ಲಿ ಮಾಡ್ತೀನಿ. ಅದು ಯಾವುದನ್ನು ಮೈಂಡ್ ಮಾಡಿದೆ ಒಂದು ಕತೆ ಹೇಳ್ತೀನಿ, ಆ ಕತೆಗೆ ಏನೆಲ್ಲ ಗೊತ್ತು ಅದನ್ನು ಯೂಸ್ ಮಾಡ್ಕೋತೀನಿ, ಏನೆಲ್ಲ ಗೊತ್ತಿಲ್ಲ ಅದನ್ನು ಕಲ್ತು ಮಾಡ್ತೀನಿ ಅನ್ನುವಂಥ ಒಂದು ಎಫರ್ಟಲ್ಲಿದ್ದರು. ಹಾಗಾಗಿ ಇವತ್ತೇನು ಎಕ್ಸ್ಪೀರಿಯನ್ಸ್ ನಿಮಗೆ ಟ್ರೈಲರಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ನೇರ ಜವಾಬ್ದಾರಿ ಅರ್ಜುನ್ ಜನ್ಯ ಅವರ ಕ್ಷಮತೆ ಮತ್ತು ನಮ್ಮ ನಿರ್ಮಾಪಕರಿದ್ದಾರಲ್ಲ ಅವರ ತಾಳ್ಮೆ, ಅವರಿಬ್ಬರೂ ಸೇರ್ಕೊಂಡು ಮಾಡಿದಂಥ ಸಿನಿಮಾ ಇದು. ಶಿವಣ್ಣ, ಯೂಶುವಲ್ ಆ್ಯಕ್ಷನ್ ಇರಲ್ಲ, ಅನ್ಯೂಶುವಲ್ ಆ್ಯಕ್ಷನ್ ಇರುತ್ತೆ ಅಂತಕ್ಕಂಥದ್ದು ನಮಗೆ ಗ್ಲಿಮ್ಸಲ್ಲೇ ಗೊತ್ತಾಗ್ತಿದೆ. ಸೊ ಇದರಲ್ಲಿ ನಾರ್ಮಲ್ ಆ್ಯಕ್ಷನ್ ಸೀನ್ಗಳಿಗಿಂತ ಬೇರೆ ಥರದೊಂದು ಇದಿದೆ. ಸೊ ನೀವು ಬಿಲ್ಲು ಬಾಣ ಎಲ್ಲ ಹಿಡ್ದಿದ್ದೀರಾ. ಸೊ ಏನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿಸಿದ್ದಾರೆ ಶಿವಣ್ಣ? ಎಲ್ಲ ಅವ್ರು ಮಾಡಿಸಿದ್ದಾರೆ. ಅರ್ಜುನ್ ಜನ್ಯ ಅದೇನು ಥಾಟ್ ಇದೆಯೋ ಅದು ಮಾಡಿದ್ದಾರೆ. ಆಮೇಲೆ ರವಿ ವರ್ಮ ಫೈಟ್ ಮಾಸ್ಟರ್, ಡಿಸೈನಿಂಗೇ ತುಂಬ ಚೆನ್ನಾಗಿದೆ. ಅದು ನೀವು ಬಂದು ಅದು ಥಿಯೇಟ್ರ್ ಎಲ್ಲ ಹೇಳೋದು ಎಷ್ಟು ಈಸಿ ಅಲ್ಲಮ್ಮ. ಈ ಕ್ವಶನ್ಸ್ಗೆ ಆನ್ಸರ್ ನಾವು ಹೇಳೋದಕ್ಕಿಂತ ನೋಡಿ ಅನುಭವಿಸ್ಬೇಕು. ಹೇಳಿದಾಗ ಅಷ್ಟು ನಿಮಗೆ ನಾವು ಹಿಂಗೆ ಮಾಡ್ಬಿಟ್ಟು ಹಂಗೆ ಮಾಡ್ಬಿಟ್ಟು ನಾವು ಹೇಳ್ಬಾರ್ದು. ಅದು ಈಗ ಪಿಕ್ಚರ್ ನೋಡ್ರ ಮೇಲೆ ನೀವಾಗ ಹೇಳ್ತೀರಾ, ಪಿಕ್ಚರ್ ನೋಡು ಅದ್ರಲ್ಲಿ ಒಂದು ಬರುತ್ತೆ ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಅಷ್ಟು ಅದು ಅದಲ್ಲ. ಆಮೇಲೆ ಇವಾಗ ನೀವೇ ಹೆಣ್ಣು ವೇಷ ನೀವೇ ಹೇಳಿದ್ರಿ. ಸೊ ಗ್ಲಿಮ್ಸ್ ಬಂದಾಗ ತಾನೆ ನಿಮ್ಗೆ ಗೊತ್ತಾಯಿತು. ಆ ಥರ ಪ್ರತಿಯೊಂದು ಗ್ಲಿಮ್ಸ್ ಬಂದಾಗ ನೀವು ನೋಡಿದ್ರೆ ನೀವು ಅನುಭವಿಸ್ಬೇಕೇ ಹೊರತು ನಾನು ಹೇಳಿ ಏನು
ಅದಕ್ಕೆ ನಾವು ಏನು ರೀ ಇದು ಹಂಗೆ ಅನ್ಸ್ಬೇಕು. ಪಿಕ್ಚರ್ನ ಸಸ್ಪೆನ್ಸ್ಲಿ ನೋಡೋದು ಎಷ್ಟು ಮುಖ್ಯ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು ಆಲ್ವೇಸ್ ವಿ ಹ್ಯಾವ್ ಟು ವೆಯ್ಟ್, ಪೇಷನ್ಸ್ ಬೇಕು. ವೆಯ್ಟ್ ಮಾಡಿ ನೋಡಿದಾಗ ಒಂದು ಗ್ಲಿಮ್ಸ್ ನೋಡಿದಾಗ ನಿಮ್ಗೆ ಅನಿಸಿದಾಗ ರಿಯಲ್ ಸಿನಿಮಾ ನೋಡಿದಾಗ ನಿಮಗೆ ಒಂದು ಬೇರೆ ರೀತಿ ಕೊಡ್ತೀವಿ. ಬಟ್ ಒಂದೊಂದು ಶ್ಯೂರ್, ಡಿಸೈನಿಂಗ್ ಆಫ್ ಫೈಟ್ಸ್ ಯೂಶ್ವಲಿ ನೋಡಿದ್ದೀವಿ, ಎಲ್ಲ ಟೈಪ್ ಫೈಟ್ಸನ್ನು ಮಾಡಿದ್ದೀವಿ. ತಿರ್ಗಾ ಅದ್ರ ಮೇಲೆ ಏನು ಎಕ್ಸ್ಟೆಂಡ್ ಮಾಡೋದಂದರೆ ಅದಕ್ಕಿಂತ ಬೇರೆ ಥರ ಒಂದು ಥಾಟ್ ಬರಬೇಕು, ಅವಾಗಲೇ ಫೈಟ್ ಮಾಡೋದು. ಇದು ಎಲ್ಲದಕ್ಕೂ ಮೀರಿದ್ದು, ಅಪಿಯರೆನ್ಸ್ ವೈಸು. ದೆನ್ ಏನಂತೀವಿ, ಏನೇ ಆ್ಯಕ್ಷನ್ ಮಾಡಿದ್ರು ಆ ಆ್ಯಕ್ಷನ್ ಬ್ಲಾಕ್ ಹೆಂಗಿರ್ಬೇಕಂತ ಡಿಸೈನ್ ಮಾಡಿ ಎಷ್ಟೋ ನಂಬರ್ ಆಫ್ ಡೇಸು ತಗೊಂಡಿದ್ದಾರೆ ಅಲ್ವಾ? ಬ್ಯೂಟಿಫುಲ್, ಬೇರೆ ಥರನೇ ಒಂದು ಇದಿದೆ, ಬೇರೆ ಥರ ಫೈಟ್ ಆಗುತ್ತೆ. ಒಬ್ರದ್ದೇ ಅಲ್ಲಮ್ಮ, ಎಲ್ಲರದ್ದು ನೋಡಿದಾಗ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ಡಿಸೈನಿಂಗ್ ಆಫ್ ದ ಫೈಟ್ಸಿಂದ ಹಿಡಿದು, ಡಿಸೈನಿಂಗ್ ಆಫ್ ಸೀನ್ಸಿಂದ ಹಿಡಿದು, ಕಾಸ್ಟ್ಯೂಮ್ಸ್ ಇರ್ಬೋದು, ಎವ್ರಿಥಿಂಗ್, ಸೀನ್ಸ್ಗಳಿರ್ಬೋದು, ಎವ್ರಿಥಿಂಗ್ ಇಟ್ ವಿಲ್ ಟೇಕ್ ಯು ಟು ಅನದರ್ ವರ್ಲ್ಡ್. ಅದಕ್ಕೇ ಕಮ್ ಟು ದ ವರ್ಲ್ಡ್ ಆಫ್ 45 ಅಂತ ಹೇಳಿ. ಓಕೆ, ನೀವು ಮೂವರು ನಿರ್ಮಾಪಕರುಗಳಾಗಿರೋದ್ರಿಂದ ಒಬ್ಬ ನಿರ್ಮಾಪಕನ ಕಷ್ಟ ಏನು ಅಂತ ತುಂಬ ಹತ್ತಿರದಿಂದ ಗೊತ್ತಿರ್ತಕ್ಕಂಥವ್ರು, ಆಳಾಗಲ ಗೊತ್ತಿರ್ತಕ್ಕಂಥವ್ರು. ಆ ನಿಟ್ಟಿನಲ್ಲಿ ಈ ಸಿನಿಮಾದ 2.5 ಅವರು ಅನಿಮೇಷನಲ್ಲಿ ರೆಡಿ ಮಾಡ್ಕೊಂಬಂದು ತೋರಿಸಿದ್ರು ಕೂಡ ಇದು ಮೇಕಿಂಗ್ ಪ್ರಾಸೆಸ್ಸು ಮತ್ತು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ಇಷ್ಟು ಪ್ರೊಲಾಂಗ್ ಆಗಿ ಡಿಲೇ ಆಯ್ತಲ್ಲ, ಅದ್ರ ಬಗ್ಗೆ ಹೇಳೋದು. ಇಲ್ಲ ಆ ವಿಷಯ ನೀವು ಅವರಿಬ್ಬರನ್ನೇ ಕೂರಿಸ್ಕೊಂಡು ಕೇಳಬೇಕು ನಿಜವಾಗ್ಲು. ಪ್ರೊಡ್ಯೂಸರ್ ಡೈರೆಕ್ಟರ್ ಕೂರಿಸ್ಕೊಂಡು ಈ ವಿಷುವಲ್ಲು ಈ ಥರ ಇದು ಹೆಂಗೆ ಮಾಡಿದ್ರಿ ಅಂತ ಅವರು ಏನಂತಾರೆ ಗೊತ್ತಾ, ಪಿಕ್ಚರ್ ಬಂದ್ಬಿಡ್ಲಿ ಆಮೇಲೆ ಮಾತಾಡ್ತೀನಿ ಅಂತಾರೆ. ಓಕೆ, ಬಿಕಾಸ್ ಅವರು ವಿಟ್ನೆಸ್ ಮಾಡಲಿ ಜನ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ ಕ್ರೆಡಿಟ್ ಖಂಡಿತ ಆ ವಿಷುವಲ್ ಮಾಡಿರೋ ಅರ್ಜುನ್ ಅವ್ರಿಗೆ, ಅದಕ್ಕೆ ಸಪೋರ್ಟ್ ಮಾಡಿರೋ ಪ್ರೊಡ್ಯೂಸರ್ಗೆ ಸಲ್ಲಬೇಕು. ಅದನ್ನು ನಾವು ವೇಷ ಹಾಕ್ಬೋದು, ಬಟ್ ಈ ಥರ ಬೇಕು ನನಗೆ, ಈ ಥರ ಗೆಟಪ್ಪು, ಈ ಥರ ಗಾಡಿ, ಈ ಥರ ಒಂದು ಅಟ್ಮಾಸ್ಫಿಯರ್, ಈ ಥರ ಶಿವಣ್ಣ ಹಿಂಗೆ ಬರಬೇಕು, ರಾಜ್ ಅವ್ರು ಹಿಂಗೆ ಬರಬೇಕು, ಆ ಲೊಕೇಶನ್ಸು ಇದು ಎಲ್ಲ ಮಾಡೋದಿದೆಯಲ್ಲ, ಇಸ್ ವಂಡರ್ಫುಲ್. ಅದು ಇಮ್ಯಾಜಿನ್ ಮಾಡಿದಾರಲ್ಲ ಫಸ್ಟ್ ಫಿಲಮ್ಮೇ ಅವರು.